ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೆಸರಲ್ಲಿ ಮಾನ್ವಿಯ ಯುವಕ ಅಂದರ್. ಇಲ್ಲೊಬ್ಬ ಬಡ ಕುಟುಂಬದ ಯುವಕ. ಓದಿದ್ದು ಮಾತ್ರ 8ನೇ ತರಗತಿ. ಗ್ಯಾರೇಜ್ ಕೆಲಸ ಮಾಡಿ ತಂದೆ ತಾಯಿಯನ್ನ ನೋಡಿಕೊಳ್ಳುತ್ತಿದ್ದ ಈ ಸೋಹೆಲ್ ಪಾಷಾ ತನ್ನ ನೆಚ್ಚಿನ ನಟನಿಗೆ ಬಿಷ್ಣೋಯ್ ಗ್ಯಾಂಗ್ ಹೆಸರಲ್ಲಿ ಜೀವ ಬೆದರಿಕೆ ಹಾಕಿ 5 ಕೋಟಿ ರೂಪಾಯಿ ಬೇಡಿಕೆ ಇಟ್ಟಿರುವ ಆರೋಪ ಹೊತ್ತು ಮುಂಬೈನ ವರ್ಲಿ ಪೊಲೀಸ್ ಠಾಣೆಯಲ್ಲಿ ಅಂದರ್ ಆಗಿದ್ದಾನೆ. ಸಲ್ಮಾನ್ ಖಾನ್ ಮುಂಬರುವ ಸಿನಿಮಾ ಮೈ ಸಿಕಂದರ್ ಹೂ. ಸಲ್ಮಾನ್ ಖಾನ್ ಮತ್ತು ಹಾಡಿನ ಗೀತ ರಚನೆಕಾರರನ್ನ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿರುವ ವಿಚಾರವಾಗಿ ಇಲ್ಲೊಬ್ಬ ಗೀತ ರಚನೆಕಾರ ಬಿಷ್ಣೋಯ್ ಹೆಸರು ಉಲ್ಲೇಖಿಸಿರುವ ತನ್ನ ಹಾಡಿಗೆ ಪ್ರಚಾರ ಸಿಗಬೇಕು ಮತ್ತು ತಾನು ಪ್ರಸಿದ್ಧಿಯಾಗಬೇಕು ಎಂಬ ಕಾರಣಕ್ಕೆ ಮುಂಬೈ ಸಂಚಾರ ನಿಯಂತ್ರಣ ಕೊಠಡಿಗೆ ಕರೆ ಮಾಡಿದ್ದಾರಂತೆ. ತಾನು ಪ್ರಚಾರಕ್ಕೆ ಬರಬೇಕೆನ್ನುವ ಉದ್ದೇಶದಿಂದ ನಟ ಸಲ್ಮಾನ್ ಖಾನ್ ಉಳಿಯಬೇಕಾದರೆ 5 ಕೋಟಿ ರೂಪಾಯಿ ಪಾವತಿ ಮಾಡುವಂತೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಮುಂಬೈನ ಗೀತೆ ರಚನೆಕಾರ ಹಾಗೂ 24 ವರ್ಷದ ಮಾನ್ವಿಯ ಸೋಹೆಲ್ ಪಾಷರಿಂದ ನವೆಂಬರ್ 7ರಂದು ಪೊಲೀಸರ ವಾಟ್ಸಾಪ್ ಸಹಾಯವಾಣಿಗೆ ಸಂದೇಶ ಹೋಗಿದೆಯಂತೆ. 5 ಕೋಟಿ ರೂಪಾಯಿ ನೀಡದಿದ್ದರೆ ಕೊಲೆ ಬೆದರಿಕೆ ಹಾಕಿದ್ದಾರಂತೆ. ಈ ಕುರಿತು ವರ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನವೆಂಬರ್ 11ರಂದು ಮಾನ್ವಿ ಪೊಲೀಸರ ಸಹಾಯ ಪಡೆದು ಮುಂಬೈ ಪೊಲೀಸರು ರಾತ್ರೋರಾತ್ರಿ ಮನೆಗೆ ಭೇಟಿ ಕೊಟ್ಟು ವಶಪಡಿಸಿಕೊಂಡರು. 2 ದಿನಗಳ ನಂತರ ನವೆಂಬರ್ 13ರಂದು ಬೆಳಿಗ್ಗೆ ತಂದೆ ಮತ್ತು ತಾಯಿಯನ್ನ ಠಾಣೆಗೆ ಬರುವಂತೆ ಮುಂಬೈ ಪೊಲೀಸರು ಕರೆ ಮಾಡಿದ್ದಾರಂತೆ. ಆದರೆ ನಾವು ಬಡವರು ಸ್ವಾಮಿ, ಕೂಲಿ ಕೆಲಸ ಮಾಡಿ ಬದುಕುವವರು, 5 ಕೋಟಿ ರೂಪಾಯಿ ಆಸೆ ನಮಗೇಕೆ? ನನ್ನ ಮಗ ಸೋಹೆಲ್ ಪಾಷಾ ಅಮಾಯಕ. ಅವನು ಸಲ್ಮಾನ್ ಖಾನ್ ಸಿನಿಮಾಗಳನ್ನ ನೋಡುತ್ತಿದ್ದ, ಅವರ ಅಭಿಮಾನಿ ಕೂಡ ಹೌದು. ಅವನು ಈ ರೀತಿ ಮಾಡೋಕೆ ಅಸಾಧ್ಯ. ದಯವಿಟ್ಟು ನನ್ನ ಮಗನಿಗೆ ಬಿಡಿವೆಂದು ಅಳಲು ತೋಡಿಕೊಂಡರು. खान का तो जान उनके पिक्चर आए तो देखता हूँ. सलमान खान की पिक्चर ज्यादा देखने का उन्हें हमें बंद कर टीवी बंद कर. नहीं आज हमारे सलमान खान का लग गया, मैं पिक्चर देखता हूँ. नहीं बंद करता हूँ. सलमान खान को कहता तो जान उन्हें बहुत जान. सलमान खान के गाने सुनता हूँ, फोन लेके बैठे तो भी सलमान खान के देखता हूँ. कोस हीरो के नहीं पसंद, सलमान खान के पसंद. दूसरा लगाए तो मैं नहीं, कहीं बदलाए वो सलमान खान का देखता हूँ. पिक्चर देखने वाला हूँ. मैं सलमान खान का फैन हूँ, मैं बोलता हूँ. उनके क्या पोस्टर गिस्ट क्या तो करे थे क्या? नहीं कुछ भी नहीं. बच्चा होशियार नहीं है तो सब बच्चा ये ऐसा कहीं लिखा है, कहीं को नहीं बनेगा. हमारे को नहीं मालूम. क्या बिल्कुल लिखा बोलने का भी नहीं मालूम. नहीं मालूम हमारे क्या हमें काम को नहीं जा रहा. तो लेको डाले की क्या है, क्या है, कौन तो करा है, क्या आता नहीं उसे. पढ़ने लिखने नहीं आता हूँ. 8 क्लास पढ़ को छोड़ दिया छोड़ा उन्हें. हमें छोड़ो के काम को जा, कहाँ तो भी काम को जाना बात जा घर को बोले. हमें काम को जा रहा था उन्हें. क्या भी नहीं देखो, क्या भी नहीं. वैसा हमारा हाल देखो सब. देखो हमारा ऐसे हमें हाइस नहीं है सब. हमें रात लेना खाना हमारा ऐसा है. ಮಾನ್ವಿ ಸ್ಟೇಷನ್ಗೆ ಹೋಗಿದ್ರಾ ನೀವು? गए थे उन्होंने जाओ कर बोल रहे टिक्को भी दिया एड्रेस. ಏನಂದ್ರು ಅವರು? उन्होंने ऐसा नहीं बोलना था बच्चा. ಫೋನ್ ದೊಡ್ಡ ಯೂಸ್ ಮಾಡ್ತಾನ? ದೊಡ್ಡ ಫೋನ್ ಇರುತ್ತೆ टच है ನಿಮ್ದು ಏನು ಮಗಂದ ಅದು ಫೋನು? उसका तो उन्हें लिया था. ಕೆಲಸ ಏನು ಮಾಡ್ತಾನೆ ಮಗ? ಮೊದಲು ಗ್ಯಾರೇಜ್ನಾಗ ಇದ್ದ, ಹಾಂ ಈಗ ಶೋರೂಮ್ನಾಗ ಇದ್ದ. 2 ತಿಂಗಳಾಯ್ತು ಬಿಟ್ಟು. छोड़ा उन्हें, छोड़ को दूसरा काम को जाता करा था. ಕುಖ್ಯಾತ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಬಾಲಿವುಡ್ ನಟನಿಗೆ ಕೊಲೆ ಬೆದರಿಕೆಗಳು ಇದೇನು ಹೊಸದಲ್ಲ. ಆದರೆ ಈ ಬಡ ಯುವಕ ಸೋಹೆಲ್ ಪಾಷಾ ದಿನಕೂಲಿ ಕೆಲಸ ಮಾಡುತ್ತಿದ್ದ. ಸಲ್ಮಾನ್ ಖಾನ್ ಸಿನಿಮಾ ಅಂದ್ರೆ ಎಲ್ಲಿಯೂ ಹೋಗದೆ ಮನೆಯಲ್ಲಿಯೇ ಟಿವಿ ಮುಂದೆ ಕುಳಿತು ನೋಡುತ್ತಿದ್ದ. ಸೋಹೆಲ್ ಪಾಷಾ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗಿಗೆ ಗುರಿಯಾಗಿದ್ದಾದರೂ ಹೇಗೆ ಎಂಬ ತನಿಖೆ ನಡೆಯುತ್ತಿದೆ.